ನನ್ನ ಪ್ರಕಾರ ರುದ್ರಮೂರ್ತಿ ಅಲ್ಲ, ನಾರಾಯಣ್ ಮೂರ್ತಿ ಪ್ರಕಾರ, ಇನ್ಫೋಸಿಸ್ಸಿನ ನಾರಾಯಣ್ ಮೂರ್ತಿ ಪ್ರಕಾರ, ನೆವರ್ ಟೇಕ್ ಎನಿ ಲೋನ್, ಝೀರೋ ಡೆಟ್ ಪಾಲಿಸಿ ಅಂತ ನಾರಾಯಣ್ ಮೂರ್ತಿ ಹೇಳಿದ್ದಾರೆ. ರುದ್ರಮೂರ್ತಿ ಬಿಟ್ಬಿಡಿ, ನಾರಾಯಣ್ ಮೂರ್ತಿ ಅವರ ಬುದ್ಧಿವಂತಿಕೆಗೆ ಅಟ್ಲೀಸ್ಟ್ ನಾವು ಖಂಡಿತವಾಗ್ಲೂ ತಲೆ ಬಾಗಬೇಕು. ಇಡೀ ಪ್ರಪಂಚದಲ್ಲಿ, ವಿಶ್ವದಲ್ಲಿ ಈ ಇನ್ಫೋಸಿಸ್ ಸಂಸ್ಥೆಯ ಮುಖಾಂತರ ಎಷ್ಟೊಂದು ಜನಕ್ಕೆ ಕೆಲಸ ಕೊಟ್ಟರು, ಎಷ್ಟೊಂದು ಜನ ಇನ್ವೆಸ್ಟರ್ಸ್ಗಳು ಇನ್ಫೋಸಿಸ್ ಅವರು ದುಡ್ಡು ಮಾಡಿದ್ರು. ಇನ್ಫೋಸಿಸ್ ನಾರಾಯಣ್ ಮೂರ್ತಿ ಅವರ ಕಾರ್ ಡ್ರೈವರ್ ಇವತ್ತು ಹತ್ತತ್ರ ಒಂದು 15-20 ಕೋಟಿಗೆ ವ್ಯಾಲ್ಯೂ ಇದ್ದಾರೆ ಅವರು. ಅಂದರೆ ಯಾಕೆ ಅಂದರೆ ಅವ್ರ ಹತ್ರ ಇನ್ಫೋಸಿಸ್ ಶೇರ್ಸ್ ಇತ್ತು. ಅವ್ರ ಕಾರ್ ಡ್ರೈವರ್ ಆಗಿದ್ರೂ ಕೂಡ ಇನ್ಫೋಸಿಸ್ ಶೇರ್ಸ್ ಇರೋದ್ರಿಂದ 15-20 ಕೋಟಿ ಅವ್ರ ಹತ್ರ ದುಡ್ಡು ಮಿನಿಮಮ್ ಇತ್ತು. ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದರೆ, EMIಗಳಿಗೆ ಫಸ್ಟ್ ಆಫ್ ಆಲ್ ಹೋಗಬೇಡಿ, ಡೆಟ್ ಫಸ್ಟ್ ಆಫ್ ಆಲ್ ತಗೋಬೇಡಿ. ಎಷ್ಟೊಂದು ಜನ ಏನು ಹೇಳ್ತಾರೆ ಅಂದರೆ, ನೀವು ಹೇಳ್ದಂಗೆ ಸೋಷಿಯಲ್ ಮೀಡಿಯಾನೂ ಕೂಡ ಇದಕ್ಕೆ ಪ್ರಭಾವ ಬೀರ್ಬಿಟ್ಟಿದೆ. ಈ ಸಾಲ ಈಗ ರುದ್ರಮೂರ್ತಿ ಅವರೇ, ಎಲ್ಲರೂ ಕೂಡ ಬ್ಲೆಸ್ಡ್ ಇರೋದಿಲ್ಲ, ಎಲ್ಲರೂ ಕೂಡ ಬ್ಯಾಂಕ್ ಅಕೌಂಟಲ್ಲಿ ಬ್ಯಾಲೆನ್ಸ್ ಇಟ್ಕೊಂಡು ಬರೋದಿಲ್ಲ, ಎಲ್ಲರೂ ಕೂಡ ಪ್ರಾಪರ್ಟೀಸ್ ಇಟ್ಕೊಂಡು ಬರೋದಿಲ್ಲ. ಒಬ್ಬ ಮಧ್ಯಮ ಕೆಳ ಮಧ್ಯಮ ವರ್ಗದವರಿಗೆ ಫಾರ್ ಎನ್ ಎಕ್ಸಾಂಪಲ್ ಒಂದು 50,000ದಿಂದ 1,00,000ದವರೆಗೆ ಸಂಬಳ ಬರುತ್ತೆ. ಒಂದು ಮನೆ ಅಂತ ಮಾಡ್ಕೋಬೇಕು, EMIಸ್ಗೆ ಹೋಗಲೇಬೇಕು, ಅಕೌಂಟಲ್ಲಿ. ಭಾವನವ್ರೆ, ತುಂಬ ಒಳ್ಳೆ ಪ್ರಶ್ನೆ, ತುಂಬ ಸಿಂಪಲ್ ಆನ್ಸರ್ ಕೊಡ್ತೀನಿ ಇದಕ್ಕೆ. ಬಿಲ್ ಗೇಟ್ಸ್ ಒಂದು ಕಡೆ ತುಂಬ ಒಳ್ಳೆ ಮಾತು ಹೇಳ್ತಾರೆ. ಸೊ ನಿಮ್ಮ ಪ್ರಶ್ನೆಗೆ ನಾನು ಉತ್ತರಕ್ಕೆ ಬರ್ತಿದ್ದೀನಿ, ಬಟ್ ಬಿಲ್ ಗೇಟ್ಸ್ ಮಾತಿನ ಮುಖಾಂತರ ಉತ್ತರ ಕೊಡ್ತೀನಿ. ಅವ್ರೇನು ಹೇಳ್ತಾರೆ, ಮನುಷ್ಯ ಹುಟ್ಟುವಾಗ ಮಾತ್ರ ಬಡವನಾಗಿ ಹುಟ್ಟೋದಕ್ಕೆ ಸಾಧ್ಯ ಇದೆ. ಕರೆಕ್ಟ್. ಆದರೆ ಅವ್ನು ಸಾಯುವಾಗಲೂ ಕೂಡ ಬಡವನಾಗಿ ಸಾಯ್ತಾ ಇದ್ದಾನೆ ಅಂದರೆ ಅದಕ್ಕೆ ಅವನೇ ಕಾರಣ ಅಂತ ಬಿಲ್ ಗೇಟ್ಸ್ ಹೇಳ್ತಾರೆ. ರೈಟ್. ಯು ಕ್ಯಾನ್ ಓನ್ಲಿ ಬಿ ಬಾರ್ನ್ ಪುವರ್, ಬಟ್ ಇಫ್ ಯು ಆರ್ ಡೈಯಿಂಗ್ ಪುವರ್, ಇಟ್ ಈಸ್ ಬಿಕಾಸ್ ಆಫ್ ಯು ಯುವರ್ ಸೆಲ್ಫ್. ಕರೆಕ್ಟ್. ನಾನು ಇದನ್ನ ಏನಕ್ಕೆ ಹೇಳ್ತಿದ್ದೀನಿ, ನಿಮ್ಮ ಸಂಬಳ 50,000 ಇದೆ ಅಂದ್ಕೊಳ್ಳಿ, ಬೇಡ 10,000 ರೂಪಾಯಿ ತಿಂಗಳಿಗೆ ಸಂಬಳ ಇದ್ರೂ ಪರವಾಗಿಲ್ಲ. ವಾರನ್ ಬಫೆಟ್ ಫಸ್ಟ್ ರೂಲ್ ಹೇಳ್ತಾರೆ, ಸೇವ್, ಸ್ಪೆಂಡ್ ಲೆಸ್ ದೆನ್ ವಾಟ್ ಯು ಅರ್ನ್ ಅಂತಾರೆ. ಅಂದರೆ ನೀವು 10,000 ದುಡಿದ್ರೆ ಮಿನಿಮಮ್ 20% ಸೇವ್ ಮಾಡಿ. ಅಂದರೆ 10,000ರಲ್ಲಿ 2,000 ರೂಪಾಯಿ ಫಸ್ಟು ಎತ್ತಿಟ್ಬಿಡಿ, ಮಿಕ್ಕಿದ 8,000 ರೂಪಾಯಿನ ಖರ್ಚು ಮಾಡಿ. ನನ್ನ ಹತ್ರ 10,000 ಸಂಬಳ ಬರುತ್ತೆ, ಎಲ್ಲ ಖರ್ಚು ಮಾಡಿ ಮಿಕ್ಕಿದ ದುಡ್ಡನ್ನು ಉಳಿತಾಯ ಮಾಡ್ತೀನಿ ಅಲ್ಲ. ನಿಮ್ಮ ಸಂಬಳದಲ್ಲಿ ಉಳಿತಾಯಕ್ಕೆ ಹೋಗ್ಬೇಡಿ. ಈಗಿಂದ ಜನರೇಷನ್ ಸಮಸ್ಯೆ ಏನಾಗಿದೆ, 10,000 ಅಂದ್ರೆ 13,000 ಕಮಿಟ್ಮೆಂಟ್ ಇಟ್ಕೊಂಡು. ಇದಕ್ಕೆ ನಾವೇನ್ ಹೇಳ್ತೀವಿ ಅಂದ್ರೆ, ಬೈ ನೌ ಪೇ ಲೇಟರ್ ಅಂತ ಸ್ಕೀಮ್ಸ್ ಬಂದ್ಬಿಟ್ಟಿದೆ. BNPL ಅಂತ ಕರಿತೀವಿ. ಏನಿದು ಬೈ ನೌ ಪೇ ಲೇಟರ್? ನಿಮ್ಮ ಹತ್ರ ದುಡ್ಡಿಲ್ವಾ, ಫಸ್ಟ್ ತಗೊಂಡ್ಬಿಡಿ ನೀವು ಆ ಸಾಮಾನನ್ನ, ಆಮೇಲೆ ದುಡ್ಡು ಕಟ್ಟಿ ಅಂತ. ಇವರೆಲ್ಲ ಈ ಇಂಟ್ರೆಸ್ಟ್ ಸುಳಿಯಲ್ಲಿ ಸಿಕ್ಕಾಕೊಂಡು ಈ ಆನ್ಲೈನ್ ಲೋನ್ಸ್ಗಳು ಕೊಡೋರ ಸಂಖ್ಯೆನೂ ಕೂಡ ತುಂಬ ಜಾಸ್ತಿ ಆಗ್ಬಿಟ್ಟಿದೆ. ಲೋನ್ ಬಂದವ್ರಿಗೆಲ್ಲ ಸಿಗ್ದವ್ರಿಗೆಲ್ಲ ಕೊಡ್ತಾರೆ. ಇಂಟ್ರೆಸ್ಟ್ ಮೇಲೆ ಇಂಟ್ರೆಸ್ಟು, ಕಾಂಪೌಂಡ್ ಇಂಟ್ರೆಸ್ಟು, ಮಲ್ಟಿಪಲ್ ಇಂಟ್ರೆಸ್ಟು, ಆ ಪೆನಾಲ್ಟಿ ಈ ಪೆನಾಲ್ಟಿ ಅಂತ ಹಾಕ್ಕೊಂಡು ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಂಡ್ರೆ ಆಚೆ ಬರೋಕ್ಕಂತೂ ಸಾಧ್ಯ ಇಲ್ಲ. ಒಂದು ಸಾಲ ತೀರ್ಸಕ್ಕೆ ಮತ್ತೊಂದು ಸಾಲ ಮಾಡ್ತಾರೆ, ಆ ಸಾಲ ತೀರ್ಸಕ್ಕೆ ಇನ್ನೊಂದು ಸಾಲ ಮಾಡ್ತಾರೆ. ಸೊ ನಾರಾಯಣ್ ಮೂರ್ತಿಯ ಕಾನ್ಸೆಪ್ಟ್ ಏನಿದೆ, ಝೀರೋ ಡೆಟ್ ಅಂದರೆ ನಿನ್ನ ಕಾಲು ಎಷ್ಟಿದೆ ಅಷ್ಟೇ ಚಾಚು, ಹಾಸಿಗೆ ಎಷ್ಟಿದೆ ಅಷ್ಟು ಕಾಲು ಚಾಚು ಅಲ್ಲ, ಪಕ್ಕದ ಮನೆ ಹಾಸಿಗೆವರೆಗೂ ಕಾಲು ಚಾಚ್ಬಿಟ್ರೆ ಆ ಬಡ್ಡಿಯ ಸುಳಿಯಲ್ಲಿ ಸಿಕ್ಕಾಕೊಂತು ಅಂದರೆ ಆಚೆ ಬರೋದಕ್ಕಾಗೋದಿಲ್ಲ. ಇವತ್ತು ಸೋಷಿಯಲ್ ಮೀಡಿಯಾಲಿ ಅನೇಕ ಜನ ಅವ್ರ ಲಾಭ ಮಾಡ್ಕೊಳೋದಕ್ಕೋಸ್ಕರ ನೀವು ಡೆಟ್ ತೊಗೊಂಡೇ ಹೋದರೆ ಬೆಳೆಯೋದಿಲ್ಲ, ಸೊ ಲೋನ್ ತಗೊಳ್ಳಿ, ಲೋನ್ ಮಾಡ್ಕೊಳ್ಳಿ. ಸಿಂಪಲ್ ರೂಲ್ ಏನು, ಇವಾಗ ನೀವು ಎಲ್ಲೋ ಒಂದು ಕಡೆ ಸಾಲ ಮಾಡ್ತೀರಾ ಅಂತ ಅನ್ಕೊಳ್ಳೋಣ, ತಿಂಗಳಿಗೆ 2% ಸಾಲ ತೊಗೊಳೋರು ಎಷ್ಟೊಂದು ಜನ ಇದ್ದಾರೆ. ತಿಂಗಳಿಗೆ 2%, 3%ಗೆ ನೀವು ಸಾಲ ತೊಗೊಂಡ್ರೆ ವರ್ಷಕ್ಕೆ ಎಷ್ಟಾಯಿತು ಅಂದರೆ 24% ಆಗುತ್ತೆ ವರ್ಷಕ್ಕೆ. ತಿಂಗಳಿಗೆ 2% ಅಂದರೆ ನೀವು 24% ವರ್ಷಕ್ಕೆ ಸಾಲ ತೊಗೊಂಡ್ರೆ ಆ ದುಡ್ಡನ್ನು ಎಲ್ಲೋ ಬಿಸ್ನೆಸ್ಗೆ ಹಾಕ್ತೀರಾ ಅಂತ ಅನ್ಕೊಳ್ಳೋಣ. ಅಲ್ಲಿ ನಿಮಗೆ ಬಿಸ್ನೆಸ್ಸಿಂದ 24%ಕ್ಕೂ ಜಾಸ್ತಿ ಲಾಭ ಬಂದಾಗ ಮಾತ್ರ ನಿಮ್ಗೆ ಅದು ವರ್ಕೌಟ್ ಆಗುತ್ತೆ. ಈಗ ನಾನು 24%ಗೆ ಲೋನ್ ತೊಗೊಂಡು ಅದನ್ನ ಬಿಸ್ನೆಸ್ಗೆ ಹಾಕಿ ಅದರಿಂದ ನನಗೆ 10% ಬರೀ ಲಾಭ ಬಂದರೆ ಬಿಸ್ನೆಸ್ಸಿಂದ, ನಾನು ಲೋನಿನ ಸುಳಿಯಲ್ಲಿ ಸಿಕ್ಕಾಕೊಂಡು ಬಿಡ್ತೀನಿ. ಯಾಕಂದ್ರೆ ನನಗೆ ಬರ್ತಿರೋದು ಬರೀ 10% ರಿಟರ್ನು, ನಾನು ಕಟ್ತಾ ಇರೋದು 24% ರಿಟರ್ನು. ಸೊ ಸಾಲ ಯಾವಾಗ ಮಾಡಬೇಕು ಅಂದರೆ, ಫಸ್ಟ್ ಆಫ್ ಆಲ್ ಸಾಲ ಮಾಡದೇ ಇರೋದು ಒಳ್ಳೇದು. ಸಾಲ ಯಾವಾಗ ಮಾಡಬೇಕು ಅಂದರೆ, ನನ್ನ ಥರ ಮಂತ್ಲಿ ಇನ್ಕಮ್ ಏನು ಬರ್ತಾ ಇದೆ, ನಾನು ಕಟ್ಟುವ EMI ಏನಿದೆ, ಸೇವಿಂಗ್ಸಲ್ಲಿ ಎಷ್ಟಿದೆ ಅಂತ ನೋಡ್ಬೇಕು. ಈಗ ನೀವು 50,000 ರೂಪಾಯಿ ತಿಂಗಳಿಗೆ ನಿಮ್ಮ ಸಂಬಳ ಇದೆ, 50,000 ತಿಂಗಳಿಗೆ ಸಂಬಳ ಇದೆ ಅಂದ್ಬಿಟ್ಟು 40,000 EMIಗೆ ಹೋಗಬೇಡಿ. ಯಾಕಂದ್ರೆ 50,000 ಸಂಬಳದಲ್ಲಿ ನಿಮಗೆ ಖರ್ಚಿದೆ, ಖರ್ಚೆಲ್ಲ ಹೋಗಾದ್ಮೇಲೆ ಎಷ್ಟು ಸೇವ್ ಮಾಡ್ತೀರಾ? ಈಗ 50,000 ಸಂಬಳದಲ್ಲಿ 30,000 ರೂಪಾಯಿ ಖರ್ಚಿದೆ ಅಂದ್ರೆ ನೀವು ಸೇವಿಂಗ್ ಮಾಡ್ತಿರೋದು 20,000. ಆ 20,000ರಲ್ಲಿ ನಾನೊಂದು 5,000 EMI ಕಟ್ತೀನಿ ಅಂದ್ರೆ ಓಕೆ. 50,000 ಸಂಬಳ ಬರ್ತಿರುತ್ತೆ,
40,000 50,000 60,000 EMI ಕಟ್ತಾ ಇರ್ತಾರೆ. ಆ EMI ಕಟ್ಟಕ್ಕೆ ಇನ್ನೊಂದು ಸಲ ಮಾಡ್ತಾರೆ. ಸೊ ಈ ಸಾಲದ ಸುಳಿಯಲ್ಲಿ ಸಿಕ್ಕಾಕೊಳ್ತಾರೆ. ಸೊ ಹಾಗಾಗಿ ಇವತ್ತಿನ ಈ ಕಾರ್ಯಕ್ರಮದ ಮುಖಾಂತರ ನಾರಾಯಣ ಮೂರ್ತಿ ಹೇಳಿರೋ ಮಾತನ್ನು ರುದ್ರಮೂರ್ತಿ ಕಂಪ್ಲೀಟಾಗಿ ಒಪ್ಕೊಳ್ತೀನಿ. ಆದಷ್ಟು ಸಾಲ ತಗೋಬೇಡಿ, ಫಸ್ಟ್ ರೂಲ್. ಎರಡನೇ ರೂಲು, ಸಾಲ ತಗೊಂಡ್ರೂ ಕೂಡ ನೀವೇನು ಬಡ್ಡಿ ದರ ಕಟ್ತಾ ಇದ್ದೀರಾ ಆ ದುಡ್ಡನ್ನು ನಾನು ಎಲ್ಲಿ ಹೂಡಿಕೆ ಮಾಡಿದ್ರೆ ನನಗೇನು ಬಡ್ಡಿ ಬರ್ತಾ ಇದೆ, ರಿಟರ್ನ್ ಏನು ಬರ್ತಿದೆ ನೋಡಿ. ಆಮೇಲೆ ವೆರಿ ವೆರಿ ಇಂಪಾರ್ಟೆಂಟ್ ಏನು ಅಂದರೆ, ಫಸ್ಟ್ ಆಫ್ ಆಲ್ ಲೋನ್ ತಗೋಬೇಡಿ. ಎರಡನೇದು, ಲೋನ್ ತಗೊಂಡ್ರೂ ಕೂಡ ಅಸೆಟ್ಗೋಸ್ಕರ ತೊಗೊಳ್ತಿದ್ದೀರಾ, ಎಕ್ಸ್ಪೆಂಡಿಚರ್ಗೋಸ್ಕರ ಲೋನ್ ತೊಗೊಳ್ತಿದ್ದೀರಾ, ಇಂಪಾರ್ಟೆಂಟ್. ಏನಂಗಂದರೆ, ನಾನೀಗ ಮನೆ ತೊಗೊಳೋದಕ್ಕೋಸ್ಕರ ಸಾಲ ಮಾಡ್ತಿದ್ದೀನಿ ಅಂದರೆ, ಮನೆ ಒಂದು ಆಸ್ತಿ. ಆಸ್ತಿ ಖರೀದಿಗೆ ಸಾಲ ಮಾಡೋದು ಓಕೆ. ದುಂಡು ವೆಚ್ಚ ಮಾಡೋದಕ್ಕೆ, ಖರ್ಚು ಮಾಡೋದಕ್ಕೆ ಸಾಲ ಮಾಡೋದು ನೋ. ಏನಿ ದುಂಡು ವೆಚ್ಚ? ನಾನು ಗೋವಾಗೆ ಹೋಗ್ತಾ ಇದ್ದೀನಿ ನ್ಯೂ ಇಯರ್ಗೆ, ಹೊಸ ಐಫೋನ್ ರಿಲೀಸ್ ಆಯ್ತು, ಹೊಸ ಕಾರ್ ಬಂತು. ಇದೆಲ್ಲ ಡಿಪ್ರಿಸಿಯಬಲ್ ಅಸೆಟ್ ಅಥವಾ ಇದೆಲ್ಲ ಎಕ್ಸ್ಪೆಂಡಿಚರ್ಸ್. ಸೊ ಡಿಪ್ರಿಷಿಯಬಲ್ ಅಸೆಟ್ಸ್ ಅಥವಾ ಎಕ್ಸ್ಪೆಂಡಿಚರ್ಗಳಿಗೆ ಯಾವ್ದ ವ್ಯಾಲ್ಯೂ ಕಡಿಮೆ ಆಗುತ್ತೆ. ನಿಮ್ಮ ಐಫೋನ್ ಹೊಸದು ಬಂತು, 1 ಲಕ್ಷ ಐಫೋನ್ ಇದೆ ಅಂದರೆ ಇನ್ನೊಂದು 2 ತಿಂಗಳು ಬಿಟ್ಟು ಮಾರ್ತೀರಾ ಅಂದ್ರೆ 60,000 ರೂಪಾಯಿಗೂ ಹೋಗಲ್ಲ. ಸೊ ಎಲ್ಲಿ ಆಸ್ತಿಯ ಖರೀದಿಗೆ ಸಾಲ ಮಾಡ್ತೀರಾ, ಮನೆ ಕಟ್ಟೋದಕ್ಕೆ ನಾನು ಸಾಲ ಮಾಡ್ತಿದ್ದೀನಿ, ಅದು ಆಸ್ತಿ ಆಗುತ್ತೆ, ಅದು ಓಕೆ. ಫಸ್ಟ್ ಆಫ್ ಆಲ್ ಸಾಲ ಮಾಡಬಾರ್ದು. ಸಾಲ ಮಾಡಿದ್ರೂ ಕೂಡ ಆಸ್ತಿಯ ಖರೀದಿಗೆ ಸಾಲ ಮಾಡೋದು ಓಕೆ. ಖರ್ಚಿಗೆ, ದುಂಡು ವೆಚ್ಚಕ್ಕೆ ಸಾಲ ಮಾಡ್ತೀರಾ ಅಂದರೆ ಅದರಷ್ಟು ಮೂರ್ಖತನ ಇನ್ನೊಂದಿಲ್ಲ. ಓಕೆ, ಡನ್. ಶೇರ್ಸ್, ಓಕೆ, ಮ್ಯೂಚುವಲ್ ಫಂಡ್ಸ್ ಆರ್ ಲಿಟ್ಲ್ ಈಸಿಯರ್ ಮತ್ತು ಸೇಫ್ ಅಂತ ಹೇಳ್ತಾರೆ. ಬಟ್ ಬಹಳಷ್ಟು ಜನ ಶೇರ್ಸ್ಗಳಲ್ಲಿ ಇನ್ವೆಸ್ಟ್ ಮಾಡಿ ಕೈ ಸುಟ್ಕೊಂಡಿದ್ದಾರೆ. ನನ್ನ ದಿ ಬೆಸ್ಟ್ ಮೆಮೊರಿ ಅಂತ ಹೇಳಿದ್ರೆ, ಒಂದು ಬ್ಯಾಂಕ್ ಯಾವ ರೀತಿ ಕೊಲಾಪ್ಸ್ ಆಯಿತು ಅನ್ನೋದನ್ನು ನಾವು ನೋಡಿದ್ವಿ. ಇವತ್ತಿಗೂ ನನ್ನ ಪ್ರಕಾರ ಅದರ ಶೇರ್ಸ್ ಏನು ತುಂಬ ಏರಿಕೆ ಕಂಡಿಲ್ಲ, ಬಹಳ ಕಮ್ಮಿನೇ ಇದೆ. ಸೊ ಶೇರ್ಸ್ ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ ಏನು ನೆನ್ಪಿಟ್ಕೋಬೇಕು? ಒಂದು 5 ಟಿಪ್ಸ್ ಕೊಡಿ. ಒಳ್ಳೆಯದು ಭಾವನವರೇ. ನಾನು 23 ಇಯರ್ಸಲ್ಲಿ ಇಷ್ಟೊಂದೆಲ್ಲ ಅಡ್ವೈಸ್ ಮಾಡಿದ್ರು ಕೂಡ ನನ್ನ ಎಲ್ಲ ಹೂಡಿಕೆಯನ್ನು ಬರೀ ಶೇರ್ಸಲ್ಲಿ ಇಟ್ಕೊಂಡಿದ್ದೆ ನಾನು. ಯಾಕಂದರೆ ನಮ್ಗೆ ಅರ್ಥ ಆಗ್ತಿದ್ದಿದ್ದು ಶೇರ್ಸ್ ಒಂದೇನೇ. ನಾನು CA ಮಾಡಿದಾಗಿಂದನೂ ಕೂಡ ನನಗೆ ಶೇರ್ ಮಾರ್ಕೆಟ್ ಮೇಲೆ ತುಂಬಾ ಒಲವಿತ್ತು. ಸ್ಟಡೀಸ್ ಮಾಡ್ತಾ ಇದ್ದೆ, ಕಂಪ್ನಿಗಳನ್ನು ಏನೇನು ಅಂತ ನೋಡ್ತಾ ಇದ್ದೆ, ಪ್ರಮೋಟರ್ಸ್ಗಳನ್ನು ಸ್ಟಡಿ ಮಾಡ್ತಾ ಇದ್ದೆ, ಅವ್ರು ಏನು ಬಿಸ್ನೆಸ್ ಮಾಡ್ತಾ ಇದ್ದಾರೆ, ಅದರ ಫಂಡಮೆಂಟಲ್ಸ್ ಏನಿದೆ, ಟೆಕ್ನಿಕಲ್ಸ್ ಏನಿದೆ, ಇದೆಲ್ಲ ನೋಡ್ತಾ ಇದ್ದೆ.